ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮೋದಿಸಲ್ಪಟ್ಟಂಥ ಒಂದು ಸುಂದರವಾದಂಥ ನೈಸರ್ಗಿಕವಾದಂಥ ಕಬ್ಬಲ್ಗಿ ಫಾಲ್ಸ್ ಸ್ಥಳ ಇದು. ನೀವು ಕಾಣ್ಬೋದು, ಇದು ಮಳೆಗಾಲದಲ್ಲಿ ಏನು ಜೋಗ್ ಫಾಲ್ಸ್ ಏನು ಬೀಳುತ್ತಲ್ಲ ಆ ರೀತಿಯಾಗಿ ಒಂದು ನೀರನ್ನು ಜರಿಯಾಗಿ ಹರಿದು ಪ್ರವಾಸಿಗರಿಗೆ ಮುದ ನೀಡುವಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಅನೇಕ ಪ್ರವಾಸಿಗರು ಆಗಮಿಸ್ತಾರೆ, ತಮ್ಮ ಸ್ವಂತ ವಾಹನದಿಂದ ಬರ್ತಾರೆ, ಹಾಗೆ ಬಸ್ ಮೂಲಕ ಬರ್ತಾರೆ. ಬಂದು ಈ ಒಂದು ಸುಂದರವಾದಂಥ ವಾತಾವರಣವನ್ನು ನೋಡಲಿಕ್ಕೆ ಅನೇಕ ಪ್ರವಾಸಿಗರು ತಮ್ಮ ರಜಾ ದಿನಗಳಲ್ಲಿ ಇಲ್ಲಿ ಕಬ್ಬಲ್ಗಿ ಫಾಲ್ಸ್ಗೆ ಬರ್ತಾರೆ. ಹಾಗೆ ಇಲ್ಲಿ ಒಂದು ಶಾಲಾ ಮಕ್ಕಳಿಗೆ ಒಂದು ಪ್ರವಾಸೋದ್ಯಮ ಇಲಾಖೆಯವರು ಇನ್ನೂ ಅನೇಕ ಒಂದು ಸುಧಾರಣೆಗಳನ್ನು ಮಾಡಬೇಕಂತ ಹೇಳ್ತಾ, ಹಾಗೆ ಇಲ್ಲಿ ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಬಟ್ಟೆ ತೊಳೆದು ಹಾಕಲಿಕ್ಕೆ ಮತ್ತು ಕೂಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಸ್ಥಳವನ್ನು ಪ್ರವಾಸೋದ್ಯಮ ಇಲಾಖೆ ಕಲ್ಪಿಸಿಕೊಡಬೇಕು. ಮುಂದಿನ ದಿನಮಾನದಲ್ಲಿ ಈ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಪ್ರವಾಸಿ ತಾಣವನ್ನು ಅಭಿವೃದ್ಧಿಯತ್ತ ಬೆಳೆಸಬೇಕು ಅನ್ನೋ ಮಾತು ಹೇಳ್ತಾ, ಟೈಮ್ಸ್ ಆಫ್ ಪಬ್ಲಿಕ್, ನಾನು ನಿಮ್ಮ ಧರ್ಮೇಂದ್ರ ಇಟಗಿ. ವೀಕ್ಷಕರೇ, ಕಬ್ಬಲ್ಗಿ ಫಾಲ್ಸ್ಗೆ ಹೋಗುವಂಥ ರಸ್ತೆ ಇದು. ಇಲ್ಲಿ ನಡ್ಕೊತ ಹೋಗ್ಬೇಕು. ಕಬ್ಬಲ್ಗಿ ಫಾಲ್ಸ್ ನಿಮಗೆ ತೋರಿಸ್ತೀವಿ, ಮುಂದೆ ಬರುತ್ತೆ ಕಬ್ಬಲ್ಗಿ ಫಾಲ್ಸ್. ಈ ಕಬ್ಬಲ್ಗಿ ಫಾಲ್ಸ್ ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಕಬ್ಬಲ್ಗಿ ಫಾಲ್ಸ್ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಕಬ್ಬಲ್ಗಿ ಫಾಲ್ಸ್ ನೋಡಲಿಕ್ಕೆ. ವೀಕ್ಷಕರೇ, ಕಬ್ಬಲ್ಗಿ ಫಾಲ್ಸ್ಗೆ ಹೋಗುವಂಥ ರಸ್ತೆ ಇದು. ಇಲ್ಲಿ ನಡ್ಕೊತ ಹೋಗ್ಬೇಕು. ಕಬ್ಬಲ್ಗಿ ಫಾಲ್ಸ್ ನಿಮಗೆ ತೋರಿಸ್ತೀವಿ, ಮುಂದೆ ಬರುತ್ತೆ ಕಬ್ಬಲ್ಗಿ ಫಾಲ್ಸ್. ಈ ಕಬ್ಬಲ್ಗಿ ಫಾಲ್ಸ್ ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಕಬ್ಬಲ್ಗಿ ಫಾಲ್ಸ್ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಕಬ್ಬಲ್ಗಿ ಫಾಲ್ಸ್ ನೋಡಲಿಕ್ಕೆ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು, ಅನೇಕ ಪ್ರವಾಸಿಗರು ಇಲ್ಲಿ ದೂರದ ಊರಿಂದ ಬಂದಿದ್ದಾರೆ. ಭಾಳಷ್ಟು ಎಂಜಾಯ್ ಮಾಡುವಂಥ ಸ್ಥಳ. ತಮ್ಮ ರಜೆ ದಿನಗಳಲ್ಲಿ ಇಲ್ಲಿ ಇಂಥ ಒಂದು ರಮಣೀಯವಾದಂಥ ಸ್ಥಳಕ್ಕೆ ಆಗಮಿಸುವುದು, ಮಕ್ಕಳನ್ನು ಕರೆತರ್ಬೋದು. ಅಂಥ ಏನು ಅಪಾಯಕಾರಿ ಅಂತ ಒಂದು ಸಿಚುವೇಶನ್ ಇಲ್ಲ. ಕಾಲಲ್ಲಿ ಸ್ವಲ್ಪ ಜಾರಿಕೆ ಇರುತ್ತೆ, ಹುಷಾರಾಗಿ ಬಂದರೆ ಇದನ್ನು ನೋಡ್ಬೋದು ನೀವು. ಭಾಳಷ್ಟು ಒಂದು ಮೇಲಿಂದ ಬೀಳುವಂಥ ಒಂದು ನೀರಿನ ಹೊಡೆತಕ್ಕೆ ಮೈಯಲ್ಲಿರುವಂಥ ನೋವುಗಳು ಮಾಯವಾಗ್ತವೆ. ಭಾಳಷ್ಟು ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಕಬ್ಬಲ್ಗಿ ಫಾಲ್ಸ್ ಕೇಳಿರ್ಬೋದು. ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮೋದಿತ ಒಂದು ಪ್ರದೇಶ. ಇಲ್ಲಿ ಅನೇಕ ಪ್ರವಾಸಿಗರು ಬರ್ತಾರೆ.
ನೈಸರ್ಗಿಕವಾದ ವಾತಾವರಣ. ಇಲ್ಲಿ ತುಂಬ ಒಂದು ಮಳೆ ಬಿದ್ದರೂ ಕೂಡ ಲೆಕ್ಕಿಸದೆ ಪ್ರವಾಸಿಗರು ಆಗಮಿಸ್ತಾರೆ. ಬಂದಂಥ ಪ್ರವಾಸಿಗರು ಸ್ನಾನ ಮಾಡಿ ನಮ್ಮ ಒಂದು ತಿಂಡಿ ತಿನಿಸುಗಳನ್ನು ತಿಂದು ಇಲ್ಲಿ ಕೂತು ರೆಸ್ಟ್ ಮಾಡಿ ಮೇಲ್ಗಡೆ ನೋಡ್ತಾ ಇರ್ಬೋದು. ಅನೇಕ ಪ್ರವಾಸಿಗರು ಮೇಲಿಂದ ಬಂದಿದ್ದಾರೆ. ಅವರು ಯಾವ ರೂಟ್ನಲ್ಲಿ ಬಂದಿದ್ದಾರೆ ಅಂತ ನಿಮಗೆ ಹೇಳ್ತೀನಿ. ಹಾಗೆ ನೋಡ್ತಾ ಇರಿ. ಕಬ್ಬಲ್ಗಿ ಫಾಲ್ಸ್ ನೀವು ನೋಡ್ತಾ ಇರುವುದು ಈ ಸುಂದರ ರಮಣೀಯ ಸ್ಥಳವನ್ನು ಕಬ್ಬಲ್ಗಿ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ಅನೇಕ ಪ್ರವಾಸಿಗರು ಆಗಮಿಸ್ತಾರೆ. ಇದು ಒಂಥರ ಜೋಗದ ವಾತಾವರಣದ ಫೀಲಿಂಗ್ಸನ್ನು ನೀಡುವಂಥ ಒಂದು ಕಬ್ಬಲ್ಗಿ ಫಾಲ್ಸ್ ಇದು ಹನುಮಸಾಗರದಿಂದ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿ ಕಬ್ಬಲ್ಗಿ ಫಾಲ್ಸ್ ನೋಡ್ತಾ ಇರ್ಬೋದು. ನೀವು ಇಳಕಲ್ಲಿಗೆ ಹೋಗುವಂಥ ರಸ್ತೆಯಲ್ಲಿ ಹನುಮಸಾಗರ ಅಂತ ಬರುತ್ತೆ. ಹನುಮಸಾಗರದಿಂದ ನೀವು ಹಿಂಗೆ ಬರ್ಬೋದು. ಗದಗಲಿಂದ ಗಜೇಂದ್ರಗಡದಿಂದ ಹನುಮಸಾಗರದಿಂದ ಕಬ್ಬಲ್ಗಿ ಫಾಲ್ಸ್ ಅಂತ ಕೇಳಿದರೆ ಹೇಳ್ತಾರೆ. ಭಾಳ ರಮಣೀಯವಾದಂಥ ಸ್ಥಳ ಇದು. ಈ ಕಬ್ಬಲ್ಗಿ ಫಾಲ್ಸ್ ಒಂದು ಜೋಗದ ಒಂದು ವಾತಾವರಣವನ್ನು ನೀಡುತ್ತೆ. ಮೇಲಿಂದ ನೀರು ಧುಮುಕುವಂಥ ಒಂದು ರಮಣೀಯ ಸ್ಥಳ ನೋಡ್ತಾ ಇರ್ಬೋದು. ಇಲ್ಲಿ ಪ್ರವಾಸಿಗರು ಒಂದು ರಮಣೀಯವಾದಂಥ ಒಂದು ನೀರಿನ ಹರಿವು, ಬಹಳಷ್ಟು ಧುಮ್ಮಿಕ್ಕುವ ಒಂದು ಜೋಗದ ಒಂದು ಫೀಲಿಂಗನ್ನು ನೀಡುವಂಥ ಒಂದು ಸುಂದರವಾದಂಥ ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಮೇಲಿಂದ ಬೀಳುವಂಥ ಒಂದು ನೀರಿನ ಒಂದು ದೃಶ್ಯಾವಳಿಯನ್ನು. ಇಲ್ಲಿ ಕಬ್ಬಲ್ಗಿ ಫಾಲ್ಸ್ಗೆ ಅನೇಕ ಪ್ರವಾಸಿಗರು ಇಲ್ಲಿ ಆಗಮಿಸ್ತಾರೆ. ಅದರ ಜೊತೆಗೆ ಒಂದು ಬಿಸಿಲು ಕಾಲದಲ್ಲಿ, ಒಂದು ಮಳೆಗಾಲದಲ್ಲಿ ಬಹಳಷ್ಟು ಒಂದು ಸುಂದರವಾದ ಒಂದು ನೈಸರ್ಗಿಕ ವಾತಾವರಣವನ್ನು ತಾವು ಕಾಣಬಹುದು. ಜೀವನದಲ್ಲಿ ಒಮ್ಮೆಯಾದರೂ ಜೋಗದ ಗುಂಡಿ ನೋಡುವನ್ನೋ ಹಾಗೆ ಸುಂದರವಾದ ಒಂದು ಈ ಕಬ್ಬಲ್ಗಿ ಫಾಲ್ಸನ್ನು ತಾವು ಕಣ್ತುಂಬಿಸಿಕೊಳ್ಳುವಂಥ ಒಂದು ವಾತಾವರಣದ ದೃಶ್ಯ ಇಲ್ಲಿ ಕಾಣಬಹುದು. ಪ್ರವಾಸಿಗರು ಈ ಮಳೆ ಅನ್ನದೇ ಲೆಕ್ಕಿಸದೆ ತಮ್ಮ ಒಂದು ಈ ಪ್ರವಾಸಿ ತಾಣದ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಇಲ್ಲಿ ಅನೇಕ ಪ್ರವಾಸಿಗರು ಆಗಮಿಸಿದ್ದಾರೆ. ನೋಡ್ಬೋದು, ಇಲ್ಲಿ ಕಾಣ್ತಿರ್ಬೋದು ದೃಶ್ಯದಲ್ಲಿ. ತಮ್ಮ ಉತ್ಸಾಹದ ಚಿಲುಮೆಯೊಂದಿಗೆ ಇಂಥ ಕೊರೆಯುವ ಮಳೆಯನ್ನು ಲೆಕ್ಕಿಸಿದ್ದು ಕೂಡ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಮೇಲಿಂದ ಬೀಳುವಂಥ ಒಂದು ಜೋರಾದ ನೀರಿನ ಹೊಡೆತಕ್ಕೆ ಅವರ ಮೈಯಲ್ಲಿರುವಂಥ ನೋವುಗಳು ಮಾಯವಾಗುವಂಥ ಒಂದು ಸ್ಥಳ ಇದು. ಮಾಡಬೇಕಂದ್ರೆ ಸಂಡೆಗೊಮ್ಮೆ ಬನ್ನಿ ಕಪ್ಪಲಪ್ಪ ಫಾಲ್ಸ್ ಅನ್ನ. ಇದು ನೇರಿರೋದು ಹುಲಿಗೇರಿ ಪಕ್ಕ ಕಬ್ಬರಿಗೇರಿ ಅಂತ ಒಂದು ಊರಲ್ಲಿ. ಅದರಿಂದ ಒಂದು 3 ಕಿಲೋಮೀಟರ್ ಬಂದ್ರೆ ಇದು ಫಾಲ್ಸ್. ಫ್ಯಾಮಿಲಿ ಎಲ್ಲ ಬರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಬಂದು ಎಂಜಾಯ್ ಮಾಡಿ. ಕಬ್ಬಲ್ಗಿ ಫಾಲ್ಸ್ ಏನು ಅನ್ಸುತ್ತೆ? ತುಂಬಾ ಸುಂದರವಾದ ಭಾರಿ ಕಬ್ಬಲ್ಗಿ ಬರ್ಬೇಕಂದ್ರೆ ಈ ಫಾಲ್ಸ್ಗೆ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕು? ಈಗ ಉದಾಹರಣೆ ಕೊಪ್ಪಳಿಂದ ಬರ್ಬೇಕಂದ್ರೆ ಕೃಷ್ಣರೋಗ್ರಿ ಕಬ್ಬಲ್ಗಿ ಕಾಟಾಪುರ ಇಲ್ಲ ಸುಲಭ ಆಗುತ್ತೆ. ಬರ್ಬೋದು, ಗಾಡಿ ಡಾಮರೂರಿಗೆ ಬೇಕಾದ್ರೆ ಬರ್ಬೋದು. ಅಷ್ಟೇ ಚೆನ್ನಾಗಿದೆ. ಇಲ್ಲಿವರೆಗೂ ಮೊದಲು ಕ್ರಾಸ್ ಇತ್ತು.